ಹಲೋ ಸ್ನೇಹಿತರೆ, ಪರಮೆಡ್ಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರಿ ಉದ್ಯೋಗದ ಮತ್ತೊಂದು ಪ್ರಮುಖ ಅಪ್ಡೇಟ್ನೊಂದಿಗೆ ಬಂದಿದ್ದೇವೆ. ಕ್ರೈಸ್ HK ನೇಮಕಾತಿ ಬಗ್ಗೆ ತಿಳಿಯಬೇಕಾದ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತೀನಿ. ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಇವರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಯಾವ್ದ್ಯಾವ್ದು ನೋಡಿ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು ಸ್ಥಳೀಯ ವೃಂದದಲ್ಲಿ ಖಾಲಿಯಿರುವ ವಿವಿಧ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿದರೆ, ನೋಡಿ ಹುದ್ದೆಗಳು ಯಾವ್ಯಾವ ಹುದ್ದೆಗಳನ್ನು ಖಾಲಿದೆ ಅಂತ ನೋಡೋದಾದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನ ವಸತಿ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾದ ವಿವರಗಳು ನೋಡಿ ಇವು. ನೋಡು, ಕನ್ನಡ ಭಾಷೆ ಶಿಕ್ಷಕರು ವೇತನ ಶ್ರೇಣಿ ನೋಡೋದಾದರೆ ಇದೆಲ್ಲದಕ್ಕೂ ನೋಡಿ, ಕನ್ನಡ ಭಾಷೆ ಶಿಕ್ಷಕರಿಂದ ಹಿಡಿದು ದೈಹಿಕ ಶಿಕ್ಷಣ ಅಂತಂದರೆ ಇವರು 7 ಜನಕ್ಕೆ 7 ಡಿಪಾರ್ಟ್ಮೆಂಟ್ಗೆ ಸ್ಯಾಲ್ರಿ 54,000ದಿಂದ 175ರಿಂದ 99,400 ಅಂತೆ. ಇನ್ನು ಪದವೀಧರರ ಚಿತ್ರಕಲಾ ಶಿಕ್ಷಕರು ಮತ್ತು ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರಿಗೆ ಇವ್ರಿಗೆ ಸ್ಯಾಲ್ರಿ 49,050 ಮತ್ತು 92,000ದಿಂದ 500 ಸ್ಯಾಲ್ರಿ ಆಗಿರುತ್ತೆ ಇವರಿಗೆ. ಇನ್ನು ನೋಡೋದಾದರೆ ನೋಡಿ, ಕನ್ನಡ ಭಾಷೆ ಶಿಕ್ಷಕರು ಎಷ್ಟು ಹುದ್ದೆಗಳನ್ನು ನೋಡಿದರೆ 62 ಇದೆ ಪ್ಲಸ್ 2. ಇನ್ನು ಆಂಗ್ಲ ಭಾಷೆ ಶಿಕ್ಷಕರು 69 ನೋಡಿ, 69 ಇದೆ ಟೋಟಲು, 61 ಪ್ಲಸ್ 8. ಇನ್ನು ಹಿಂದಿ ಭಾಷೆ ಶಿಕ್ಷಕರು 31 ಇದ್ದಾವೆ. ಇನ್ನು ಗಣಿತ ಶಿಕ್ಷಕರು 35 ಇದ್ದಾವೆ. ವಿಜ್ಞಾನ ಶಿಕ್ಷಕರು 32 ಇದ್ದಾವೆ. ಸಮಾಜ ವಿಜ್ಞಾನ ಶಿಕ್ಷಕರು 24 ಇದ್ದಾವೆ. ದೈಹಿಕ ಶಿಕ್ಷಣ ಶಿಕ್ಷಕರು 33 ಪೋಸ್ಟ್ ಇದ್ದಾವೆ. ಇನ್ನು ಪದವೀಧರ ಚಿತ್ರಕಲಾ ಶಿಕ್ಷಕರು ನೋಡೋದಾದರೆ ಇವರು 17 ಪೋಸ್ಟ್ ಇದ್ದಾವೆ. ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರಿಗೆ 17 ಪೋಸ್ಟ್ ಇದ್ದಾವೆ. ಒಟ್ಟು ಹುದ್ದೆಗಳನ್ನು ನೋಡೋದಾದರೆ 320 ಪೋಸ್ಟ್ಗಳಿದ್ದಾವೆ. ಇನ್ನು ಇದು ಬರೀ HK, ನಾನ್ HK ಯಾವುದೂ ಕೂಡ ಜಾಸ್ತಿ ಇದೆ, 700 ಸಮಥಿಂಗ್ ಏನಿದೆ. ಇದು ನಾನು ಮಾತ್ರ HK ಹೇಳ್ತಾ ಇದ್ದೀನಿ ನೋಡಿ. ವಿದ್ಯಾರ್ಹತೆ ನೋಡೋದಾದರೆ ನೋಡಿ, ಇಲ್ಲಿ ವಿದ್ಯಾರ್ಹತೆ ಕನ್ನಡ ಭಾಷೆ ಶಿಕ್ಷಕರಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಜ್ಞಾನ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕಂತ ಹೇಳಿದರೆ, ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕಂತ ಹೇಳಿದರೆ, ಇನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ B.Ed ಪದವಿಯನ್ನು ಪಡೆದಿರಬೇಕು ಕಂಪಲ್ಸರಿಯಾಗಿ. ಇನ್ನು ನೋಡೋದಾದರೆ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕಂತ ಹೇಳಿದ್ದಾರೆ. ಇನ್ನು ಆಂಗ್ಲ ಭಾಷಾ ಶಿಕ್ಷಕರು ನೋಡಿ, ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಅಥವಾ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಹೇಳಿದರೆ. ಇನ್ನು ಮತ್ತು
ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪ್ರಮುಖವಾಗಿ ಇಂಗ್ಲೀಷ್ ಪದ್ಧತಿ ಮೆಥಡ್ಸಲ್ಲಿ BEd ಪದವಿಯನ್ನು ಪಡೆದಿರಬೇಕು. ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲೀಷ್ ಅನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದಲ್ಲಿ ಇಂಗ್ಲೀಷ್ ಭಾಷೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಇದೇ ಥರ ಎಲ್ಲ ಹಿಂದಿ ಭಾಷೆ ಶಿಕ್ಷಕರು ಅವರ ಮತ್ತು ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ದೈಹಿಕ ಶಿಕ್ಷಕರು, ಪದವೀಧರ ಚಿತ್ರಕಲಾ ಶಿಕ್ಷಕರು, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು, ನಿಮಗೆ ಯಾವುದು ಬರುತ್ತೋ ಅದನ್ನು ನೀವು ಇಲ್ಲಿ ಒಂದು ಸಾರಿ ನೋಡಿ. ಈ ವಿಡಿಯೋ ಮುಗಿದ ಮೇಲೆ ಇದರ ಫುಲ್ PDF ಟೆಲಿಗ್ರಾಮಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ ನೋಡಿ. ಅರ್ಹತೆಗಳು, ಹೆಚ್ಚುವರಿ ಅರ್ಹತೆಗಳನ್ನು ನೋಡೋದಾದ್ರೆ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ 1/6 ಶಿಕ್ಷಕರ ಹುದ್ದೆಗೆ 1:6 ಶಿಕ್ಷಕರ ಹುದ್ದೆಗಳಿಗೆ ಕನ್ನಡ ಭಾಷೆ ಶಿಕ್ಷಕರು, ಆಂಗ್ಲ ಭಾಷೆ ಶಿಕ್ಷಕರು, ಹಿಂದಿ ಭಾಷೆ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು. ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಟೆಟ್ ಪತ್ರಿಕೆ 2 ಅಲ್ಲಿ ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತೆ ಪರೀಕ್ಷೆ CTETಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರಂತೆ ನೋಡಿ. ಟೆಟ್ ಆಗಿರಲೇಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಟೆಟ್ ಆಗದೇನೆ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಡಿ. ಯಾಕಂದರೆ ಹೇಳಿದ್ದಾರೆ ನೋಡಿ, ಅರ್ಹತೆ ಟೆಟ್ ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿಯಲ್ಲಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತೆ ಪರೀಕ್ಷೆ CTETಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಹೆಚ್ಚುವರಿ ಅರ್ಹತೆಗಳಿವು. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 48 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷಗಳ ಗಂಟ ವಯೋಮಿತಿಯನ್ನು ಸಡಿಲಿಕೆ ಕೊಟ್ಟಿದ್ದಾರೆ. ಇನ್ನು ಅವ್ರಿಗೂ ಕೂಡ ಮಾಜಿ ಸೈನಿಕರು ಅವರಿಗೆಲ್ಲ ವಯೋಮಿತಿ ಸಡಿಲಿಕೆ ಇದೆ, ಇನ್ನು ನೋಡ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಆದಂತೆ ಇದು. ಈ ವೆಬ್ಸೈಟ್ನಲ್ಲಿ ನೀಡಲಾಗುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಎಚ್ಚರದಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಬೇಕಾಗಿ ಸೂಚಿಸಲಾಗಿದೆ ಅವರು. ಯಾಕಂತಂದರೆ ಒಂದು ಸಾರಿ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ಯಾವುದೇ ಕಾರಣಕ್ಕೂ ಬದಲಾವಣೆ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಹೇಳಿದರೆ, ಹಾಗಾಗಿ ಒಂದು ಸಲ PDF ಚೆನ್ನಾಗಿ ನೀವು ಓದ್ಕೊಂಡು ನಮಗೆ ಏನೇನು ಅರ್ಹತೆ ಇದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತೀನಿ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡಿ 15/7/2026 ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗುವ ದಿನಾಂಕ ಇದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 13/8/2026. ಹಂಗಂದರೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಅರ್ಜಿ ಸಲ್ಲಿಸಲು. ಶುಲ್ಕ ಪಾವತಿಯನ್ನು ಮಾಡಲು ಕೊನೆಯ ದಿನಾಂಕ ನೋಡಿ 14/8/2026 ಗಂಟ ಟೈಮ್ ಇರುತ್ತೆ. ಇನ್ನು ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿನವನ್ನು ರದ್ದುಗೊಳಿಸಲಾಗುವುದು ಹಾಗೂ ನಿಯಮಾನುಸಾರ ಅಂಥವ್ರ ವಿರುದ್ಧ ಸರ್ಕಾರವು ಪ್ರಾಧಿಕಾರ ಸಂಸ್ಥೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರೆ. ಇನ್ನು ವೇತನ ಶ್ರೇಣಿ ನೋಡಿ, ಇಲ್ಲಿ ಕಾಯಂ ಪೂರ್ವ ಅವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ವೇತನ ಶ್ರೇಣಿ ಅವರಿಗೆ 2024 ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ ಆಗುತ್ತದೆ ಅಂತ ಹೇಳಿದ್ರು ಇವರು. ಇನ್ನು ಆವಾಗಲೇ ಹೇಳಿದಾಗೆ ಕನ್ನಡ ಭಾಷೆ ಶಿಕ್ಷಕರು, ಆಂಗ್ಲ ಶಿಕ್ಷಕರು, ಹಿಂದಿ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು,
ಗಣಿತ ಶಿಕ್ಷಕರು, ಸಮಾಜ ಶಿಕ್ಷಕರು, ದೈಹಿಕ ಶಿಕ್ಷಕರು ಇವರಿಗೆ ಸ್ಯಾಲ್ರಿ 54,175ರಿಂದ ಹಿಡಿದು 99,400ವರೆಗೆ ಇರುತ್ತೆ. ಇನ್ನು ಪದವೀಧರ ಚಿತ್ರಕಲಾ ಶಿಕ್ಷಕರಿಗೆ 49,050ರಿಂದ ಹಿಡಿದು 92,500 ಗಂಟೆ ಇರುತ್ತೆ. ಇದಕ್ಕೂ ಕೂಡ ಪಿಂಚಣಿ, KGID ಮತ್ತು PF ಯೋಜನೆ ಸೌಲಭ್ಯ ಇರುತ್ತೆ. ಸರ್ಕಾರದ ಇದೆ ಸೌಲಭ್ಯ ಇರುತ್ತೆ ಮತ್ತು PF ಯೋಜನೆ ಇರೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ನೋಡಿ. ಪಿಂಚಣಿ, KGID, PF ಯೋಜನೆ ಸೌಲಭ್ಯ ಕುರಿತು ಅಂದರೆ ನೋಡಿ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಅನ್ವಯವಾಗುವುದು ಮತ್ತು ಸಂಘದ ವ್ಯಾಪ್ತಿಯಲ್ಲಿ ನೌಕರರಿಗೆ KGID ಯೋಜನೆ ಇರುವುದಿಲ್ಲ ಅಂತ ಹೇಳಿದರೆ ಮತ್ತು PF ಯೋಜನೆ ಇರುವುದಿಲ್ಲ ಅಂತ ಹೇಳಿದ್ದಾರೆ ನೋಡಿ. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕಾದ ವಿವರಗಳು: ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು. ಪ್ರವರ್ಗ 2A, 2B, 3A, 3B ಅವರು 770 ಕಟ್ಟಬೇಕಾಗುತ್ತೆ. ಅರ್ಜಿ ಶುಲ್ಕ 500 ಇರುತ್ತೆ. ಇನ್ನು ಪ್ರಕ್ರಿಯೆ ಫೀಸು 250 ಆಗಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಇವ್ರಿಗೂ ಕೂಡ 500 ಅರ್ಜಿ ಶುಲ್ಕ ಇರುತ್ತೆ. ಇವರಿಗೆ 500 ರೂಪಾಯಿ, 250 ರೂಪಾಯಿ ಅರ್ಜಿ ಶುಲ್ಕ, 750 ರೂಪಾಯಿ ಪ್ರಕ್ರಿಯೆ ಶುಲ್ಕ ಇರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇವ್ರಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ. ಇವರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ 250 ರೂಪಾಯಿನ ಪಾವತಿಸ್ತಕ್ಕದ್ದು. ಇನ್ನು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಇವರು ಹಿಂತಿರುಗಿ ರಿಟರ್ನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಒಂದು ಸಲ ನೋಟಿಫಿಕೇಷನ್ ಓದ್ಕೊಂಡು ನಮ್ಮ ಎಲಿಜಿಬಿಲಿಟಿನ ತಿಳ್ಕೊಂಡು ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೀನಿ. ಯಾಕಂದರೆ ತಿದ್ದುಪಡಿಗೂ ಕೂಡ ಅವಕಾಶ ಇರೋದಿಲ್ಲ. ನೋಡಿ, ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಮೊದಲು ಒಂದು ಹುದ್ದೆಯ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸಿದ್ದಕ್ಕೂ ಹಾಗೂ ಹೆಚ್ಚುವರಿ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯಾ ಮಾಡಲಾದ ಪ್ರತಿ ಹೆಚ್ಚುವರಿ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸಿ ಆಯಾ ಮಾಡಲಾದ ಪ್ರಕ್ರಿಯೆಗೆ 100 ರೂಪಾಯಿಗಳನ್ನು ಅರ್ಜಿ ಶುಲ್ಕವಾಗಿ ಪಾವತಿಸತಕ್ಕದ್ದು. ಅದರಂತೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆಗೆ ವಿಷಯವಾರು ಪ್ರತ್ಯೇಕ ಅಂತಿಮ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು ಅಂತ ಹೇಳಿದರೆ. ಇನ್ನು OMR ಮಾದರಿಯಲ್ಲಿ ಇರುತ್ತೆ. ಕನ್ನಡ ಭಾಷೆ ಪರೀಕ್ಷೆ ಕೂಡ ಇರುತ್ತೆ ಇದಕ್ಕೆ. ಇನ್ನು ಇದರ ಸಿಲೆಬಸ್ ಕೂಡ ಇಲ್ಲಿದೆ ಮತ್ತು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಫುಲ್ PDF ಬೇಕಾದರೆ ಕಮೆಂಟಲ್ಲಿ PDF ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರದ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ VA ಮತ್ತು ಇನ್ನು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಉಪಯುಕ್ತವಾದಂಥ ಕ್ಲಾಸ್ಗಳು ಕೂಡ ನಡೀತಾ ಇದೆ, ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.